ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇದು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 9 ಆಗಿರುತ್ತೆ. ಆ್ಯಕ್ಚುಲಿ 10 ಆಗಬೇಕಿತ್ತು, 1 ಡೇ ಸ್ಕಿಪ್ ಆಗಿತ್ತಲ್ವ. ಸೊ ಹಾಗಾಗಿ ಇವತ್ತಿಂದ ಬೆಳಗ್ಗೆಯಿಂದ ಏನೆಲ್ಲ ರೊಟೀನ್ ಆಗಿತ್ತು, ಯಾವ ರೀತಿ ಎಲ್ಲ ಫುಡ್ನ ತೊಗೊಂಡೆ, ಇವತ್ತಿನ ಡೇ ಹೇಗೋಯಿತು ಫುಲ್ ಡೇ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಇರ್ತೀವಿ ನಾವು. ಎದ್ದ ತಕ್ಷಣ ಜೀರಾ ವಾಟರ್, ಚಿಯಾ ಸೀಡ್ಸು, ಲೆಮನ್ ವಾಟರ್ ಈ ಥರದನ್ನ ತೊಗೋಬೋದಾ ಅಂತ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ. ಸೊ ತೊಗೋಬೋದು. ಅದಕ್ಕೇನು 10 ಗಂಟೆ ತನಕನೇ ನೀವು ಟೈಮ್ನ ಫಾಸ್ಟಿಂಗ್ ಎಷ್ಟು ಅವರ್ಸ್ ಇರ್ತೀರ ಅಲ್ಲಿ ತನಕನೇ ಕಾಯಬೇಕು ಅಂತೇನಿಲ್ಲ. ಯಾಕೆಂದರೆ ಇದರಲ್ಲೆಲ್ಲ ಆಲ್ಮೋಸ್ಟ್ 1 to 0 ಕ್ಯಾಲೋರಿ ಲೆಕ್ಕಕ್ಕೆ ಬರುತ್ತೆ ಇದು. ಸೊ ಹಾಗಾಗಿ ನೀವು ಈ ರೀತಿ ಬಿಸಿ ನೀರು ಇವೆಲ್ಲ ಸ್ವಲ್ಪ 0 ಕ್ಯಾಲೋರಿ ಲೆಕ್ಕಕ್ಕೆ ಬರೋದ್ರಿಂದ ಆರಾಮವಾಗಿ ತೊಗೋಬೋದು. ಕೆಲವೊಬ್ಬರು ಹೇಳ್ತಾರೆ ನಾವು ಯಾವಾಗ ಜೀರಾ ವಾಟರ್ ಅಥವಾ ಚಿಯಾ ಸೀಡ್ಸ್, ಲೆಮನ್ ವಾಟರ್ ಈ ಥರದ್ದನ್ನೆಲ್ಲ ತೊಗೊತೀವೋ ಅಲ್ಲಿಗೆ ಫಾಸ್ಟಿಂಗ್ ಬ್ರೇಕ್ ಆಗಿಬಿಡುತ್ತೆ, ನೀವು ಕರೆಕ್ಟ್ ಟೈಮ್ಗೆ 11 ಗಂಟೆಗೆ ತೊಗೊಂಡ್ರೆ ಆ ಟೈಮ್ಗೆ ತೊಗೋಬೇಕು ಅಂತ. ಆ ಥರ ಏನಿಲ್ಲ. ನೀವು ಯಾವಾಗ ಸಾಲಿಡ್ ಫುಡ್, ರೈಸು, ವೆಜಿಟೇಬಲ್ಸು ಈ ಥರದ್ದೇ ಐಟಮ್ಸ್ಗಳನ್ನ ತೊಗೊತೀರ ನೋಡಿ, ಕ್ಯಾಲೋರಿ ಜಾಸ್ತಿ ಇರೋವಂಥವು, ಆವಾಗ ನಿಮಗೆ ಫಾಸ್ಟಿಂಗ್ ಬ್ರೇಕ್ ಆಗುತ್ತೆ. ಇದೆಲ್ಲ ಲೋ ಕ್ಯಾಲೋರಿ ಇರುವಂಥ ಫುಡ್, ಅಂದರೆ 0 ಕ್ಯಾಲೋರಿ. ಹಾಗಾಗಿ ನೀವು ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಳ್ದೆ ಬಿಸಿ ನೀರು, ಜಸ್ಟ್ ಬರೀ ನೀರುಗಳ ರೀತಿ ಲಿಕ್ವಿಡ್ ಫುಡ್ನ ತೊಗೊತಾ ಇದ್ದೀನ ಅಂದರೆ ನೋ ಪ್ರಾಬ್ಲಮ್, ಆರಾಮಾಗಿ ತೊಗೋಬೋದು. ತುಂಬ ಜನರಲ್ಲಿ ಅದಿರುತ್ತೆ. ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ತಿಳಿಸಿದ್ರೆ ಜೀರಾ ವಾಟರ್ ತೊಗೋಬೋದಾ, ಇಂಟರ್ಮಿಡಿಯೇಟ್ ಫಾಸ್ಟಿಂಗು 6 o'clock ತೊಗೋಬೋದಾ, 7 o'clock ತೊಗೋಬೋದಾ ಅಂತೇಳಿ. ನೀವು ಒಂದು 10:30 ಅಥವಾ 10 o'clockಗೆ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀರಾ ಅಂದರೆ ಅದಕ್ಕೂ ಮುಂಚೆ ನೀವು ಲಿಕ್ವಿಡ್ ಐಟಮ್ ಜೀರಾ ವಾಟರ್, ಚಿಯಾ ಸೀಡ್ಸ್ ಏನೇ ತೊಗೊಳ್ಳಿ ಅದು ನೋ ಪ್ರಾಬ್ಲಮ್, ಏನೂ ಆಗಲ್ಲ ನಿಮ್ಮ ವೆಯ್ಟ್ ಲಾಸಲ್ಲಿ. ಅದು ಲಿಕ್ವಿಡ್ ಆಗಿರೋದ್ರಿಂದ ಆರಾಮವಾಗಿ ವೆಯ್ಟ್ ಲಾಸ್ ಅನ್ನೋದನ್ನು ಮಾಡ್ಕೊಬೋದು. ಇನ್ನು ಇವತ್ತಿನ ಡೇಯಲ್ಲಿ ನಾನು ಯಾವುದೇ ಸ್ಮೂದೀಸ್ ಏನೂ ಮಾಡ್ಕೊತಿಲ್ಲ, ನಾರ್ಮಲಾಗಿ ಬ್ರೇಕ್ಫಾಸ್ಟನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ನಾನು ಸ್ಮೂದೀಸಲ್ಲಿ ತೋರಿಸಿದೆ, ಸಾಕಷ್ಟು ಸ್ಮೂದೀಸ್ ಶೇರ್ ಮಾಡಿದ್ದೀನಿ, ಸುಮಾರು ಒಂದು 8ರಿಂದ 10 ಥರದ ಸ್ಮೂದೀಸ್ನ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ನೀವು ಕಂಫರ್ಟಬಲಾಗಿ ಮಾಡಿಕೊಂಡು ತೊಗೋಬೋದು. ನಿಮಗೆ ಯಾವಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂತಿರಲ್ಲ, ಅಂಥ ಟೈಮಲ್ಲಿ ನೀವು ಈ ರೀತಿ ಸ್ಮೂದೀಸ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಕ್ವಿಕ್ಕಾಗಿ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಏಕೆಂದರೆ ಅದರಲ್ಲಿ ಲೋ ಕಾರ್ಬ್ಸ್ ಇರುತ್ತೆ, 0 ಅಂದರೆ ಲೆಸ್ ಕ್ಯಾಲೋರಿ ಕಡಿಮೆ ಇರುತ್ತೆ, ಕಾರ್ಬ್ಸ್ ಕೂಡ ಕಡಿಮೆ ಇರುತ್ತೆ. ನೋಡಿ, ಓಟ್ಸನ್ನು ಯೂಸ್ ಮಾಡೋದ್ರಿಂದ ಹೊಟ್ಟೆ ಫುಲ್ ಅನಿಸುತ್ತೆ. ನೀವು ಒಂದು ಬೌಲ್ ಓಟ್ಸ್ ಅಂದರೆ ಬೆಳಗ್ಗೆ ಒಂದು 3-4 ಸ್ಪೂನಷ್ಟು ಓವರ್ ನೈಟ್ ಓಟ್ಸನ್ನು ಏನಾದ್ರು ಮಾಡ್ಕೊಂಡು ತೊಗೊಂಡ್ರೆ ಮಧ್ಯಾಹ್ನ ತನಕ ನಾವು ಏನೂ ತಿನ್ನಬೇಕು ಅಂತಲೇ ಅನಿಸಲ್ಲ. ಹಾಗಾಗಿ ಓಟ್ಸ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಂಥವ್ರು ಒಂದು ಸಲ ನಾನು ತೋರಿಸಿರೋಂಥ ಕೆಲವೊಂದು ಯಾವ್ದಾದ್ರು ಒಂದು ರೆಸಿಪೀಸ್ನ ಟ್ರೈ ಮಾಡಿ, ಅದು ನಿಮಗೆ ಇಷ್ಟ ಆದರೂ ಆಗ್ಬೋದು. ಸೊ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾರ್ಮಲಾಗಿ ರೆಡ್ ರೈಸನ್ನು ಯೂಸ್ ಮಾಡಿಕೊಂಡು ಇಡ್ಲಿಯನ್ನು ಮಾಡ್ಕೊತಾ ಇದ್ದೀನಿ. ಅದನ್ನೇ ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದಲ್ಲ ಆರಾಮಾಗಿ ಅಂತೇಳಿ ಮಿಲೆಟ್ಸ್ನ ಯೂಸ್ ಮಾಡಿಕೊಂಡು ಇಡ್ಲಿ ಮಾಡೋಣ ನನಗೋಸ್ಕರ ಅಂತ ಅಂದ್ಕೊಂಡೆ. ಬಟ್ ಓಟ್ಸು ಮತ್ತು ಮಿಲೆಟ್ಸು ಸ್ವಲ್ಪ ಖಾಲಿ ಆಗಿರೋದ್ರಿಂದ ಇವತ್ತು ಬೇರೆ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಟೈಮ್ ಕೂಡ ಆಗಿತ್ತಲ್ವ, ಹಾಗಾಗಿ ನಾನೊಬ್ಳಿಗೆ ಸಪ್ರೇಟ್ ಮಾಡಿಕೊಂಡ್ರೆ ಈಗ ಇವ್ರ ಮಕ್ಳಿಗೆ ಮಾಡಿರೋದು ಕೂಡ ಉಳಿದೋಗ್ಬಿಡುತ್ತೆ. ಸೊ ಅದನ್ನು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಒನ್ ಟೈಮ್ ಅಥವಾ ನೀವು ವೈಟ್ ರೈಸಲ್ಲಿ ಕೂಡ ಮಾಡ್ಕೊಂಡು ತೊಗೋಬೋದು. ಯಾಕೆಂದರೆ ಇದು ಫರ್ಮೆಂಟೇಷನ್ ಮಾಡಿರೋವಂಥದ್ದಲ್ವ, ತುಂಬಾ ಒಳ್ಳೆಯದು ನಮ್ಮ ಗಟ್ಟಿಗೆ. ಒಳ್ಳೆ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಫರ್ಮೆಂಟೇಷನ್ ಮಾಡಿ ತೊಗೊಳ್ಳೋ ಅಂಥ ದೋಸೆ ಆಗಿರ್ಬೋದು, ಇಡ್ಲಿ, ಹಾಗೆಯೇ ರವೆ ಇಡ್ಲಿ ಈ ಥರದ್ದು ಆಗಿರ್ಬೋದು, ಅಥವಾ ರಾತ್ರಿ ಉಳಿದಿರೋಂಥ ಅನ್ನಕ್ಕೆ ಬೆಳಗ್ಗೆ ಎದ್ದು ಮಜ್ಜಿಗೆ ಅಥವಾ ಮೊಸರು ಅದನ್ನು ಹಾಕಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ಈರುಳ್ಳಿ, ಸೌತೆಕಾಯಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರು ಕೂಡ ತೊಗೊಂಡ್ರೆ ತುಂಬಾ ಒಳ್ಳೆಯದು ಬಾಡಿಗೆ. ಇನ್ನು ಸುಮಾರು ಜನ ಕೇಳ್ತಿರ್ತೀರ ಉಳಿದಿರೋ ಅಂಥ ರೈಸ್ನ ತೊಗೋಬೋದಾ, ಉಳಿದಿರೋ ಅಂಥ ಲೆಫ್ಟ್ ಓವರ್ ಫುಡ್ನ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗುವಂಥ ಅಂತ. ಅದಕ್ಕೆ ಅಂತಲೇ ಸಪ್ರೇಟ್ ಫುಡ್ ಅಂದರೆ ಒಂದು ವ್ಲಾಗ್ನ ಮಾಡಿದ್ದೀನಿ, ವೀಡಿಯೋಸ್ನ, ಅದರಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ನಾರ್ಮಲಾಗಿ ಒಂದು ಇಡ್ಲಿಯನ್ನು ತೊಗೊತಿದ್ದೀರಾ ಅಂದರೆ ಒಂದು 4ರಿಂದ 5 ಇಡ್ಲಿ ತಿಂತಿರ್ತೀರ ಅಂದರೆ ಈಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಫುಡ್ಡನ್ನು ಕಂಟ್ರೋಲ್ ಮಾಡಬೇಕಾಗುತ್ತಲ್ವ. ಸೊ ಹಾಗಾಗಿ ಒಂದು 4-5 ಇಡ್ಲಿ ತೊಗೊತಿದ್ದೀರಾ ಅಂದರೆ ಬೆಳಗ್ಗೆ ಒಂದು 3 ಇಡ್ಲಿಯನ್ನು ತೊಗೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನು ಯಾವ ರೀತಿ ಆಲ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ನಾವೊಂದು 3 ಇಡ್ಲಿ ತೊಗೊಂಡಾಗ ನಮಗೆ ಸಾಕು ಅನಿಸಲ್ಲ, ಹೊಟ್ಟೆ ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತಾ ಇರುತ್ತೆ, ಹಶ್ವಾಗ್ತಾ ಇರುತ್ತಲ್ವ. ಸೊ ಹಾಗಾಗಿ ಈ ರೀತಿ ಸಾಂಬಾರನ್ನ ಜಾಸ್ತಿ ಹಾಕ್ಕೊಂಡು ಒಂದು 3 ಇಡ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ನೆನೆಸಿ ಆನಂತರ ತೊಗೊಳ್ಳಿ. ಆವಾಗ ನಿಮಗೆ ಒಂದು ಇಡ್ಲಿ ತಿನ್ನೋ ಜಾಗದಲ್ಲಿ ಒಂದಷ್ಟು ಸಾಂಬಾರನ್ನ ತೊಗೊಂಡಿರ್ತೀರಲ್ವ 1 ಕಪ್ಪು, ಅದೇ ಹೊಟ್ಟೆ ಫುಲ್ ಅನಿಸುತ್ತೆ. ನೀವು ಹೋಟೆಲ್ಗೆ ಹೋದಾಗಲೂ ಅಷ್ಟೇ ಯಾವ ರೀತಿ ಮೇಂಟೈನ್ ಮಾಡೋದಾದರೆ ಔಟ್ಸೈಡ್ ಹೋದಾಗ, ಅದು ಮನೇಲಿದ್ದಾಗ ಈ ರೀತಿ ತೊಗೊತಿರ್ತೀವಿ, ಔಟ್ಸೈಡ್ಗೆ ಹೋದಾಗ ಆ ಥರ ಆಗಲ್ಲ, ಏನಾದರೂ ಬೇರೆ ತೊಗೊಳ್ಳೇಬೇಕಾಗುತ್ತೆ ಅಂದಾಗ ಇಡ್ಲಿ ಬೆಸ್ಟ್ ಆಪ್ಷನ್. ದೋಸೆಗಿಂತ ಬೆಟರ್ ಅಂದರೆ ಇಡ್ಲಿ, ಯಾಕೆಂದರೆ ಸ್ಟೀಮ್ಡ್ ಆಗಿರುತ್ತಲ್ವ ಫುಡ್ಡು. ಹಾಗಾಗಿ ಈಗ ಹೋಟೆಲಲ್ಲಿ 2 ಇಡ್ಲಿ ತೊಗೊತಿದ್ದೀರಾ ಅಂದರೆ ಅದ್ರ ಬದಲಾಗಿ ಡಿಪ್ಪಾಗಿ 1 ಇಡ್ಲಿ ತೊಗೊಳ್ಳಿ. ಆಗ ಸಾಂಬಾರು ಕ್ವಾಂಟಿಟಿ, ಇನ್ನೊಂದು ಇಡ್ಲಿಗೆ ಸಾಂಬಾರು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ನಿಮಗೆ
ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಆನಂತರ ನೀವು 1-2 ತಿನ್ನೋ ಜಾಗದಲ್ಲಿ 1 ಇಡ್ಲಿ ತಿಂದು ಕ್ಯಾಲರಿ ಕೂಡ ಮೇಂಟೈನ್ ಮಾಡಿದಾಗುತ್ತೆ. ಇನ್ನು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಜೊತೆಗೆ ರಾತ್ರಿ ಊಟಕ್ಕೂ ಆಗಲಿ ಅಂತ ಹೇಳ್ಬಿಟ್ಟು ಮೂಲಂಗಿ ಪಲ್ಯನ ಡ್ರೈ ಆಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಮಧ್ಯಾಹ್ನದ ಸೈಡ್ ಡಿಶ್ಗೂ ಆಗುತ್ತೆ ಊಟಕ್ಕೆ, ಆಗ ರಾತ್ರಿ ಚಪಾತಿ ಅಥವಾ ಏನಾದರೂ ದೋಸೆ ಈ ರೀತಿ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಔಟ್ಸೈಡೆಲ್ಲ ಹೋಗ್ತೀವಲ್ವ, ಸೊ ಅಂಥ ಟೈಮಲ್ಲಿ ಕ್ರೇವಿಂಗ್ಸ್ ಜಾಸ್ತಿ ಆದಾಗ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಸಿಂಪಲ್ ಆಗಿರೋವಂಥ ಫುಡ್ಡನ್ನು ಯಾವ ರೀತಿ ರೀಪ್ಲೇಸ್ ಮಾಡ್ಕೋಬೋದು ಅನ್ನೋದಾದರೆ, ಈ ಸ್ವೀಟ್ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಚಾಕ್ಲೇಟ್ ಈ ಥರದನ್ನು ಅದ್ರ ಬದಲಾಗಿ ಡೇಟ್ಸ್ಗಳನ್ನ ಇಟ್ಕೊಂಡು ಹೋದರೆ, ಡ್ರೈ ಫ್ರೂಟ್ಸು, ಡ್ರೈ ನಟ್ಸು, ಅದು ಕೂಡ ನಿಮಗೆ ಅಲ್ಲಿ ಫುಡ್ಡನ್ನು ಕನ್ವರ್ಟ್ ಮಾಡ್ಕೋಬೋದು. ಚಾಕ್ಲೇಟ್ ಬದಲಾಗಿ ಕ್ಯಾಲೋರಿನ ಮೇಂಟೈನ್ ಮಾಡ್ಬೋದು ಹೆಲ್ದಿಯಾಗಿ. ಕ್ರೇವಿಂಗ್ಸ್ ಕೂಡ ಸ್ವೀಟ್ನೆಸ್ನ ಡೇಟ್ಸ್ನ ತೊಗೊಳೋದ್ರಿಂದ ಸ್ವೀಟ್ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಅಥವಾ ನೀವು ಮನೇಲೇ ಹೆಲ್ದಿಯಾಗಿ ಮಾಡ್ಕೊತೀರಾ ಅಂದ್ರೂ ಈ ಶಾವಿಗೆ ಈ ಥರದನ್ನೆಲ್ಲ ತಿನ್ನಬೇಕು ಅಂತ ಇಷ್ಟ ಆಗ್ತಾ ಇರುತ್ತೆ ನೋಡಿ. ಅಂಥ ಟೈಮಲ್ಲಿ ಓಟ್ಸಿಗೆ ಸ್ವಲ್ಪ ಹಾಲು, ಬಾಳೆಹಣ್ಣು, ಡೇಟ್ಸ್ನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದು ಕೂಡ ಓಟ್ಸ್ ಖೀರ್ ಥರ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ ನೋಡಿ, ಅಂಥವ್ರು ಈ ಥರದನ್ನು ಟ್ರೈ ಮಾಡ್ಬೋದು. ನಾವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಏನಾದರೂ ಒಂದು ಡೀಪ್ ಫ್ರೈ ಮಾಡಿರೋವಂಥ ಆಯಿಲಿ ಫುಡ್ನ ತೊಗೋತಿರ್ತೀರಲ್ಲ, ಅದ್ರ ಬದಲಾಗಿ ನೀವು ಸ್ಟೀಮ್ ಮಾಡಿರೋವಂಥದ್ದಾಗಿರ್ಬೋದು ಅಥವಾ ಅದ್ರ ಬದಲಾಗಿ ಗ್ರಿಲ್ ಮಾಡಿರೋವಂಥದ್ದನ್ನ ಬೇಕಾದ್ರೆ ನೀವು ತೊಗೋಬೋದು. ಇನ್ನು ಚಿಕನ್ ಕಬಾಬು, ಚಿಕನ್ ರೋಲ್ ಈ ಥರದ್ದು ಏನಾದ್ರು ಮಾಡ್ತಿದ್ದೀರಾ ಅಂತ ತೊಗೊತಿದ್ದೀರಾ ಅಂದರೆ ಅದ್ರ ಬದಲಾಗಿ ತಂದೂರಿ ರೀತಿ ಮಾಡಿರೋವಂಥ ಫುಡ್ಗಳನ್ನ ನೀವು ಚಾಯ್ಸ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಒಳ್ಳೆಯದು. ಇನ್ನು ಫ್ರೆಂಚ್ ಫ್ರೈಸು ಅಥವಾ ಈ ರೀತಿ ಅದೇ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರೋಂಥದ್ರ ಬದಲಾಗಿ ನಿಮ್ಮ ಪಾಪ್ಕಾರ್ನ್ ಆಗಿರ್ಬೋದು, ಮಕ್ಕನ್ನ ಈ ಥರದನ್ನು ನೀವು ಟ್ರೈ ಮಾಡ್ಬೋದು. ಇನ್ನು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋ ಅಭ್ಯಾಸ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗುತ್ತೆ. ಬಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತಲ್ಲ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೀವು ಬಟರ್ ಮಿಲ್ಕ್ ಆಗಿರ್ಬೋದು ಅಥವಾ ಎಳ್ನೀರು ಇದನ್ನು ಈ ರೀತಿ ರೀಪ್ಲೇಸ್ ಮಾಡ್ಕೋಬೋದು. ಹಾಗೆಯೇ ನಾರ್ಮಲ್ ಚಾಕ್ಲೇಟ್ ತಿನ್ನೋಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಚಾಕ್ಲೇಟ್ನ ತಿನ್ನಬಾರ್ದು ಅಂತ ಏನಿಲ್ಲ, ಡಯಟ್ನಲ್ಲಿ ಚಾಕ್ಲೇಟ್ ಕೂಡ ತಿನ್ಬೋದು. ಬಟ್ ಅದು ನಾರ್ಮಲ್ ಶುಗರ್ ಇರೋವಂಥ ಚಾಕ್ಲೇಟ್ ಬದಲಾಗಿ ಡಾರ್ಕ್ ಚಾಕ್ಲೇಟ್ನ ನೀವು ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ 2 ಸಲ 3 ಸಲ ತೊಗೋಬೋದು. ತುಂಬಾ ಒಳ್ಳೇದು ಅದು ಕೂಡ. ಹಾಗಂತೇಳಿ ತುಂಬಾ ಅತಿಯಾಗಿ ತೊಗೊಳ್ಳಿಕ್ಕೆ ಹೋಗಬೇಡಿ. ವಾರದಲ್ಲಿ 1 ಸಲ ಅಥವಾ ತಿಂಗಳಲ್ಲಿ 1-2 ಸಲ ತೊಗೊಂಡ್ರೆ ಬೆಟರು. ಸ್ವೀಟ್ ಕ್ರೇವಿಂಗ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಬೈಟ್ ಅಥವಾ 1-2 ಬೈಟ್ ತೊಗೊಂಡ್ರೆ ನೋ ಪ್ರಾಬ್ಲಮ್. ಇನ್ನು ನಾನು ಹೆಲ್ದಿಯಾಗಿ ಕೇಕ್ ಮಾಡ್ಕೊಳ್ಳೋದು ಕೂಡ ಶೇರ್ ಮಾಡಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಕೂಡ. ಇವತ್ತು ನಾನು ನಾರ್ಮಲ್ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಕೋಕೋ ಪೌಡರ್ನ ಹಾಕಿ ಬೆಲ್ಲನ ಹಾಕ್ಕೊಂಡು ಮಾಡಿದ್ದೀನಿ. ಇದ್ರ ಫುಲ್ ರೆಸಿಪಿ ಏನು ಶೇರ್ ಮಾಡಿಲ್ಲ ಸ್ನ್ಯಾಕ್ಸಿಗೆ. ರಾಗಿ ಹಿಟ್ಟನ್ನು ಹಾಕಿ ವಾಫಲ್ನ ಮಾಡಿರೋದನ್ನ ನಾನು ಲಾಸ್ಟ್ 1-2-3 ವೀಡಿಯೋಗಳ ಹಿಂದೆ ಹಾಕಿದ್ದೀನಿ ಅನಿಸುತ್ತೆ. ಅದನ್ನು ಚೆಕ್ ಮಾಡಿ ಬೇಕಿದ್ರೆ ಅದನ್ನು ನೀವು ಸ್ನ್ಯಾಕ್ಸಿಗೆ ಆ ಟೈಮ್ಗೆ ಕೂಡ ಮಾಡ್ಕೋಬೋದು, ಮಕ್ಳಿಗೂ ಕೂಡ ಮಾಡ್ಕೊಡ್ಬೋದು. ನೀವು ಕೂಡ ಹೆಲ್ದಿಯಾಗಿ ತೊಗೊಳೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಮಕ್ಕಳಾಗಿರ್ಬೋದು, ದೊಡ್ಡವ್ರು ಯಾರಿಗೆ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದ್ರ ಮೇಲ್ಗಡೆ ಬೇಕಿದ್ರೆ ನೀವು ಹೋಮ್ ಮೇಡ್ ಐಸ್ ಕ್ರೀಮ್ನ ಮಾಡಿ ತೊಗೋಬೋದು, ನೋ ಪ್ರಾಬ್ಲಮ್. ಯಾವಾಗಾದರೂ ಒಂದ್ಸಲ ಸ್ವೀಟ್ ಕಡಿಮೆ ಹಾಕ್ಕೊಂಡು ಮನೇಲೇ ಮಾಡಿರೋವಂಥ ಐಸ್ ಕ್ರೀಮ್ನ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಾದ್ಮೇಲೆ ಸ್ವಲ್ಪ 1-2 ರೌಂಡ್ ವಾಕಿಂಗ್ ಹೋಗಿ ಬಂದೆ. ಸೊ ಸರಿಯಾಗಿ ವಾಕ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ರಾತ್ರಿ ಊಟಕ್ಕೆ ಮಧ್ಯಾಹ್ನನೇ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಬಿಟ್ಟಿದ್ನಲ್ವ, ಹಿಟ್ಟು ಚೆನ್ನಾಗಿ ನೆನೀಲಿ ಅಂತೇಳಿ. ಆವಾಗ ಅದಕ್ಕೋಸ್ಕರ 1-2 ಫುಲ್ ರೀತಿ ಮಾಡ್ಕೊತಾ ಇದ್ದೀನಿ. ನಾನು ಒನ್ ಡೇ ಡಯಟ್ ಪ್ಲ್ಯಾನಲ್ಲಿ ಶೇರ್ ಮಾಡಿದೆ. ಮಧ್ಯಾಹ್ನ ಏನಾದರೂ ಹೆವಿ ಫುಡ್ ತೊಗೊಂಡಿದ್ದೀರಾ ಅಂತ ಅಂದರೆ ರಾತ್ರಿ 1 ಚಪಾತಿ, 1 ದೋಸೆ ಅಥವಾ 1 ಬೌಲ್ ಸ್ಯಾಲಡು, ಸೂಪು ಈ ರೀತಿ ತೊಗೊಳ್ಳಿ. ಅಥವಾ ನಾರ್ಮಲಾಗಿ 1-2 ಚಪಾತಿ ತೊಗೊಂಡಿದ್ವಿ, ಇಲ್ಲ 1 ಕಪ್ ರೈಸ್ ತೊಗೊಂಡಿದ್ದೀರಾ ಅಂತ ಅಂದರೆ ರಾತ್ರಿ ಊಟಕ್ಕೂ ನೀವು ಆರಾಮಾಗಿ 2 ಚಪಾತಿ ಅಥವಾ 1.5 ಚಪಾತಿ ನಿಮ್ಗೆ ಎಷ್ಟು ಫುಡ್ ಕ್ವಾಂಟಿಟಿ ಬೇಕು ಅನಿಸುತ್ತೋ ಅಷ್ಟು ನೋಡಿ ತೊಗೊಳ್ಳಿ, ನೋ ಪ್ರಾಬ್ಲಮ್. ಇಷ್ಟೇ ತೊಗೋಬೇಕು ಅಂತೇನಿಲ್ಲ. ಈಗ 3 ಚಪಾತಿ ತಿಂತಿದ್ದೀರಾ ಅಂದರೆ 1.5 ಅಥವಾ 2 ಇಷ್ಟಕ್ಕೆ ಬಂದು ನಿಂತ್ಕೊಳ್ಳಿ. ಇನ್ನೊಂದು ಚಪಾತಿ ತಿನ್ನೋ ಜಾಗಕ್ಕೆ ಸ್ವಲ್ಪ ಪಲ್ಯ, ಫೈಬರ್ನ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ರಾತ್ರಿಯ ಊಟಕ್ಕೆ ಸೇಮ್ ಅದೇ ಒಂದು ಚಿಕ್ಕ ಸೈಜ್ದು 2 ಚಪಾತಿಯನ್ನು ತೊಗೊಂಡಿದ್ದೀನಿ. ಪ್ರೋಟೀನ್ ಮಧ್ಯಾಹ್ನ ಏನೂ ತೊಗೊಂಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಮಧ್ಯಾಹ್ನ ಪ್ರೋಟೀನ್ ಮಿಸ್ ಆಗಿದ್ದರಿಂದ ಈಗ ರಾತ್ರಿ ಊಟಕ್ಕೆ 1 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಹಳದಿ ಭಾಗ ತೊಗೋಬಾರ್ದು ಅಂತ ಹೇಳ್ತಾರೆ, ಬಟ್ ಅದು ಕೂಡ ಗುಡ್ ಫ್ಯಾಟ್ಗೆ ಸೇರ್ಕೊಳ್ಳೋದ್ರಿಂದ ನೀವು 1 ಮೊಟ್ಟೆ ಭಾಗನ ನೀವು ಆರಾಮಾಗಿ ತೊಗೋಬೋದು. ಇವತ್ತಿನ ವ್ಲಾಗ್